ನಮಸ್ಕಾರ ಸ್ನೇಹಿತರೆ, ನಾನು ಗಂಗೋತ್ರಿ. ಇವತ್ತು ಗರಿಗರಿಯಾಗಿ ದೋಸೆ ಮಾಡೋದನ್ನು ಹೇಳ್ಕೊಡೋಕೆ ಬಂದಿದ್ದೀನಿ. ಎಲ್ಲರ ಮನೆಯಲ್ಲೂ ದೋಸೆ ನಮ್ಮದು ಮೆತ್ತಗಾಗುತ್ತೆ, ಕ್ರಿಸ್ಪಿಯಾಗಿ ಬರೋದಿಲ್ಲ, ಕಲರ್ ಬರೋದಿಲ್ಲ ಅಂತ ಹೇಳ್ತಿರ್ತೀರ. ಇವತ್ತು ನಾನು ಕ್ರಿಸ್ಪಿಯಾಗಿ ಮತ್ತು ತುಂಬ ಚೆನ್ನಾಗಿ ಕಲರ್ ಬರೋ ಹಾಗೆ ದೋಸೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಪಾತ್ರೆಗೆ ರೇಷನ್ ಅಕ್ಕಿ ಅಂತೀವಲ್ಲ, ದಪ್ಪ ಅಕ್ಕಿ, ಅದನ್ನು ತಗೊಳ್ಳಿ. 3 ಗ್ಲಾಸ್ ರೇಷನ್ ಅಕ್ಕಿ ತಗೊಳ್ಳಿ. ಅರ್ಧ ಗ್ಲಾಸ್ ಉದ್ದಿನಬೇಳೆ, ಅರ್ಧ ಗ್ಲಾಸ್ಗಿಂತ ಕಮ್ಮಿಯಾಗಿ ಕಡಲೆಬೇಳೆ ತೊಗೊಂಡಿದ್ದೀನಿ. ತುಂಬ ಗರಿಗರಿಯಾಗಿ ಬರುತ್ತೆ. ಒಂದು ಸ್ಪೂನ್ ಮೆಂತ್ಯ ಕಾಳನ್ನು ಹಾಕಿದ್ದೀನಿ. ಇದನ್ನೆಲ್ಲ ಹಾಕಿ 1-2 ಸರಿ ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡು ಮತ್ತೊಮ್ಮೆ ಕ್ಲೀನಾಗಿರೋ ನೀರನ್ನು ಹಾಕ್ಕೊಂಡು ಒಂದು 6 ಗಂಟೆ ನೆನೆಯಕ್ಕೆ ಬಿಟ್ಬಿಡಿ. 6 ಗಂಟೆ ನೆನೆದಾದ್ಮೇಲೆ ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಅನ್ನನ, ಬೇಯಿಸಿರೋ ಅನ್ನನ ಹಾಕಿ, ನಾವು ಒಂದು ತುತ್ತು ಊಟ ಮಾಡೋಕ್ಕೆ ಎಷ್ಟು ತೊಗೋತೀವಲ್ಲ ಆ ಒಂದು ಜಾರ್ಗೆ ಅಷ್ಟು ಅನ್ನ ಹಾಕಿದರೆ ಸಾಕಾಗುತ್ತೆ. ಎಲ್ಲನೂ ಇದೇ ಥರ ಮಿಕ್ಸಿ ಮಾಡ್ಕೊಳ್ಳಿ. ಪೂರ್ತಿ ಅಕ್ಕಿ ಮಿಕ್ಸಿ ಆದಮೇಲೆ ಇದಕ್ಕೆ 2 ಸ್ಪೂನಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕಲಸಿ. ಇದನ್ನು ಕೈಯಿಂದಲೇ ಕಲಸಿದ್ರೆ ತುಂಬ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ. ಇದನ್ನು ರಾತ್ರಿ ಇಡೀ ರೆಸ್ಟ್ಗೆ ಬಿಟ್ಬಿಡಿ. ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು. ಇಷ್ಟು ಚೆನ್ನಾಗಿ ಬಂದಿರೇ ದೋಸೆ ತುಂಬ ಚೆನ್ನಾಗಿ ಗರಿಗರಿಯಾಗಿ, ಸಾಫ್ಟಾಗಿ, ಎರಡೂ ಥರ, ಒಂದು ಕಡೆ ಗರಿಗರಿಯಾಗಿರುತ್ತೆ, ಒಳಗಡೆ ಮೆತ್ತಗಾಗುತ್ತೆ, ಚೆನ್ನಾಗಿ ಬರುತ್ತೆ. ಬನ್ನಿ ಇವಾಗ ದೋಸೆ ಹಾಕೋಣ. ಮೊದಲಿಗೆ ದೋಸೆ ಹಂಚಿಗೆ ಸ್ವಲ್ಪ ನೀರು ಚಿಂಪಡಿಸಿ ಒರೆಸ್ಕೊಂಡು ದೋಸೆ ಹಾಕಿ, ಮೇಲೆ ನಿಮಗೆ ತುಪ್ಪ ಇಷ್ಟ ಆದರೆ ತುಪ್ಪ ಅಥವಾ ಎಣ್ಣೆ ಇಷ್ಟ ಆದರೆ ಎಣ್ಣೆ ಹಾಕ್ಕೊಳ್ಳಿ. ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ನಮ್ಮ ದೋಸೆಗೆ ಅಂತ. ಇದು ಹೆಂಚಿಗೂ ಹತ್ಕೊಳ್ಳೋದಿಲ್ಲ ನೋಡಿ, ಎಷ್ಟು ಸರಳವಾಗಿ ಬರ್ತಾ ಇದೆ ನೋಡಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಇನ್ನೊಂದು ದೋಸೆ ಹಾಕೋಣ. ಇದನ್ನು ಅದೇ ಥರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದೇ ಸೈಡ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 2 ಸೈಡ್ ಬೇಯಿಸೋ ಅಗತ್ಯ ಇಲ್ಲ. ನೋಡಿ ಚೆನ್ನಾಗಿ ಬಂದಿದೆಯಲ್ಲ. ರೆಡಿ, ಗರಿಗರಿಯಾಗಿ ತಯಾರಿಸೋ ದೋಸೆ ತಿನ್ನಕ್ಕೆ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಮುರಿತಾ ಇದೆ. ಆ ಶಬ್ದ ಕೇಳಬೇಕು ನೀವು. ಕ್ರಿಸ್ಪಾಗಿ ಮುರಿಯೋ ಟೈಮಲ್ಲಿ ಒಂದು ಸೌಂಡ್ ಬರುತ್ತೆ, ಅದು ವಾವ್, ಅಮೇಝಿಂಗ್. ಹೋಟೆಲ್ಗಿಂತನೂ ತುಂಬ ಚೆನ್ನಾಗಿರೋ ದೋಸೆನ ನಾವು ಮನೆಯಲ್ಲೇ ಈ ಥರ ರೆಡಿ ಮಾಡಬಹುದು. ನೀವು ಟ್ರೈ ಮಾಡಿ. ನಮ್ಮ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.